ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರಾಯಚೂರು ನಗರದ ರೈಲ್ವೆ ಸ್ಟೇಷನ್ ಒಳಗಡೆ ಹೋಗುವ ಮುಖ್ಯ ರಸ್ತೆ ಗುಂಡಿ ಬಿದ್ದು ಹದಗೆಟ್ಟಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಕ್ಯಾರೆ ಅಂತ ಇಲ್ಲ. ರಾಯಚೂರು ನಗರದ ಹೃದಯ ಭಾಗದಲ್ಲಿ ಇರುವ ರೈಲ್ವೆ ಸ್ಟೇಷನ್ ಒಳಗಡೆ ಹೋಗುವ ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವ ಡಾಂಬರ್ ರೋಡ್ ತೀವ್ರ ಹದಗೆಟ್ಟು ಗುಂಡಿಗಳು ಬಿದ್ದು ದಿನನಿತ್ಯ ಸಂಚರಿಸುವ ಟ್ಯಾಕ್ಸಿ, ಆಟೋಗಳು ಮತ್ತು ಕಾರುಗಳು ಈ ರಸ್ತೆಗೆ ಬರಬೇಕಾದರೆ ಸರ್ಕಸ್ ಮಾಡಿದಂತಾಗಿದೆ. ಈ ರೈಲ್ವೆ ಸ್ಟೇಷನ್ ರಸ್ತೆಗೆ ದಿನನಿತ್ಯ ಚುನಾಯಿತ ಸಂಸದರು, ಶಾಸಕರು ಇದೇ ರಸ್ತೆಯ ಮೇಲೆ ರಾಯಚೂರಿನ ರೈಲ್ವೆ ಸ್ಟೇಷನ್ಗೆ ಪ್ರಯಾಣ ಬೆಳೆಸುವವರು. ಇವರು ಪ್ರಯಾಣ ಬೆಳೆಸುವ ಕಾರು ಸರ್ಕಸ್ ಮಾಡುತ್ತದೆಯೋ ಇಲ್ವೋ ತಿಳಿಯಲಾರದ ವಿಷಯವಾಗಿದೆ. ಅಥವಾ ತೀವ್ರ ಹದಗೆಟ್ಟ ರಸ್ತೆ ಇವರ ಕಣ್ಣಿಗೆ ಕಾಣುತ್ತಾ ಇದೆಯೋ ಇಲ್ವೋ ಆ ದೇವರಿಗೆ ತಿಳಿಯುವ ವಿಷಯವಾಗಿದೆ. ಇನ್ನಾದರೂ ಸಂಸದರು ಹಾಗೂ ಶಾಸಕರು ಎಚ್ಚೆತ್ತುಕೊಂಡು ರೈಲ್ವೆ ಸ್ಟೇಷನ್ ಒಳಗಡೆ ಹೋಗುವ ಈ ರಸ್ತೆಗೆ ಆದಷ್ಟು ಬೇಗ ಡಾಂಬರೀಕರಣ ಮಾಡ್ತಾರಾ ಇಲ್ವೋ ಕಾದು ನೋಡಬೇಕಾಗಿದೆ. ಮೊಹಮ್ಮದ್ ರಫಿ ಅವರೇ, ಈ ತೆಗ್ಗಿನ ಬಗ್ಗೆ ಏನು ಹೇಳ್ತೀರಿ? ಪೇಷಂಟ್ ಇದ್ರೆ ಹೆಂಗೆ ಹೋಗ್ಬೇಕು? ಟ್ರಾಫಿಕ್ ಜಾಮ್ ಆಗ್ತಾ ಇದ್ರೆ ತೆಗ್ಗಲಿಂದ ಎಲ್ಲಿ ಬೇಕಲ್ಲೇ ತೆಗ್ಗಿದೆ. ನಮ್ಮ ರೈಚೂರಲ್ಲಿ ಏನು ರೋಡ್ ಕ್ಲಿಯರ್ ಮಾಡ್ತಾ ಇಲ್ಲ. ಇಲ್ಲಿ ಬರೀ ರೋಡ್ ಹಾಕಿದ್ರು ಮತ್ತೊಂದು ದಿವಸ ತೋಡ್ಬಿಡ್ತಾರೆ. ಅದು ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಇಲ್ಲಿ ರೋಡ್ ಬಗ್ಗೆ ಯಾವ ಲೀಡ್ರು ಚೆನ್ನಾಗಿಲ್ಲ, ಯಾವ ಇಲ್ಲಿ ಪಬ್ಲಿಕ್ ಚೆನ್ನಾಗಿಲ್ಲ, ಕೇಳೋರಿಲ್ಲ. ಪಬ್ಲಿಕ್ ಎಲ್ಲ ಏನಂತ ಕೇಳಬೇಕಂದ್ರೆ ಎಲ್ಲ ರೈತರು ಸುಧಾರಿಸುತ್ತೆ. ನಮ್ಮ ರೈತರಿನಲ್ಲಿ ಕೇಳೋರಿಲ್ಲ. ನಮ್ಮ ರೈತರಿನಲ್ಲಿ ರೋಡ್ ಚೆನ್ನಾಗಿರಬೇಕು, ಗಟರ್ ಸಾಫ್ ಇರಬೇಕು. ಎಲ್ಲಿ ಬೇಕಲ್ಲಿ ಕಚರ ಇದೆ, ಗಲೀಜು ಇದು ಏನು ನೀಟ್ನೆಸ್ ಇಲ್ಲ ಸರ್. ನಮ್ದು ಅಷ್ಟೇ ಇದೆ, ಸ್ವಲ್ಪ ರೋಡು ಚೆನ್ನಾಗಿ ಮಾಡಿ. ಆಟೋ ಸ್ಟ್ಯಾಂಡ್ನಲ್ಲಿ ಇರ್ತೀರಾ? ಹಾಂ, ಆಟೋ ಸ್ಟ್ಯಾಂಡಲ್ಲಿ ಚೌರಸ್ದಲ್ಲಿ. ಎಷ್ಟು ವರ್ಷದಿಂದ ನಡ್ತಾ ಇದ್ದೀರಾ? ಅದು 30 ವರ್ಷ ಆಯ್ತು. ये रेलवे स्टेशन रोड है, सर्कल है. ये पब्लिक इतना रोड खराब हो गया है. पब्लिक हमारे नाम को पुकार ले रहा है. पब्लिक का हमारा गाड़ी को खराब हो जा रहा है. सब कुछ इसका देखभाल कौन करने वाला है क्या नहीं? रोड देखो, बच्चे लोग कैसे फिर रहे हैं यहाँ. यहाँ का रोड देखो, बस स्टैंड का रोड देखो. हम कैसे चलाना गाड़ी? हम गाड़ी चलाना नहीं चलाना, ऑटो रिक्शा. हम पब्लिक का कंप्लीट दुनिया का आ रहा है. कुछ भी नहीं कर सकते पब्लिक. हाँ, तुम कुछ कर सकते? खाली क्या बोलते हैं, ನೀರು ಬಂದೆ. ನೀರು ಹೋಯ್ತು, ಒಂದು ತಿಂಗಳಾಯ್ತು ಬಂದಾಯ್ತು ನೀರು. ಯಾರು ಮಾಡೋಕ್ಕೆ ತಯಾರಿಲ್ಲ. ಮತ್ತು ಏನು ವ್ಯವಸ್ಥೆ ಯಾವಾಗ ಮಾಡಬೇಕು? ಇದು ಮಹಾನಗರ ಪಾಲಿಕೆ ಆಯ್ತು, ಎಲ್ಲ ಆಯ್ತು, ಎಲ್ಲ ಡಿಕ್ಲೇರ್ ಮಾಡಿದ್ರೆ ನೀವು ಮಹಾನಗರ ಪಾಲಿಕೆ. ಹಾಂ, ಇದಕ್ಕೆ ಸರಿ ಮಾಡಬೇಕು, ಪಬ್ಲಿಕ್ ಸರಿ ಮಾಡಬೇಕು. ಏನು ಸರಿ ಮಾಡಬೇಕು? ನೀವು ಆಟೋ ಡ್ರೈವರ್ ಇದ್ದೀರಾ? ಗಾಡಿ ನಿಮ್ದು ಎಲ್ಲಿ ಸ್ಟಾಪ್ ಆಗೋದು? ರೈಲ್ವೆ ಸ್ಟೇಷನ್. ಈ ತೆಗ್ಗಿನ ಬಗ್ಗೆ ಏನು ಹೇಳ್ತೀರಿ ನೀವು? ಭಾಳ ಇದೆ ಸರ್. ಓಕೆ. ಗುಂಡಿದೆ ಎಲ್ಲಿ ಕಡೆ ಎಲ್ಲಿ ಬಸ್ ಗುಂಡಿದೆ, ಅವಾಜರ ಘಟ್ಟ ಅಂದೆ. ಮತ್ತು ಬಸ್ ಗುಂಡಿಗಳಿದೆ, ಸ್ಟೇಷನ್ ಗುಂಡಿದೆ, ಮತ್ತು ನಿಮ್ಮ ಪ್ರಮಾಣದ ಆಕಾರ ಎಲ್ಲ ಗುಂಡಿ, ಎಲ್ಲ ರೋಡೆಲ್ಲ ಎಲ್ಲ ಹಾಳಾಗಿದೆ. ಸರಿಗಿಲ್ಲ, ಎಲ್ಲ ಕೆಟ್ಟ ಆಗ್ಯದ. ಏನು ಸ್ಟೇಷನ್ ರೋಡ್ ಅಂತಾರೆ ಇದ್ರ, ಏನು ಸರಿಗೆ ಆಗಿಲ್ಲ. ಏನು ಅವರು MLA MP ಏನು ಮಾಡ್ತಾರೋ ಏನಿಲ್ಲ ಗೊತ್ತಿಲ್ಲ. ಅಸಲು ಎಲ್ಲ ರೋಡ್ ಹಿಂಗೆ ಮಾಡಕತ್ತಾರ, ಕಚ್ಚ ರೋಡ್. ಸ್ಟೇಷನ್ ಅಂದ್ಮ್ಯಾಗ ಹೆಂಗಿರ್ಬೇಕು? ಎಲ್ಲೋ ಅದು ಕಟ್ಟು ಎಲ್ಲ ಎಲ್ಲೆಲ್ಲೋ ಇದ್ದವ್ರು ಬಂದು ನಮ್ಮ ರಾಯಚೂರು ಗುಣ ಐತ ಅಂತಾರ. ಈಗ ಬಂದವ್ರೆ ಏನಪ್ಪ ರೋಡ್ ಹಿಂಗೆ ಐತೆ ಹಂಗೆ ಐತೆ ಅನ್ನಕತ್ತಾರ ಎಲ್ಲರೂ. ಹೆಂಗ ಇದು ವಿಚಾರಣೆ? ಸೈಯದ್ ಅಬ್ದುಲ್ ಗನಿ ಸಾಹೇಬ, ಟಿವಿ 20 ಕನ್ನಡ ನ್ಯೂಸ್, ರಾಯಚೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.